ನೀಲಗಿರಿ ಮರ ಹಾಂ ಅಪ್ಯಾದ ಮಾರ್ಕತ್ತಾನೆ ಅಂದ್ಬಿಟ್ಟು ಹಾಂ ನನ್ನ ಕೆಲಸ ಏನು ಹಾಕ್ಸ್ಕೊಂಡು ಹಾಂ ಜಮೀನು ಅವ್ರ ಹೆಸರು ಮಾಡ್ಕೊಂಡು ಅವ್ರ ಹೆಸರಲ್ಲಿ ಮಾಡಿದ್ದಾರೆ. ಅವ್ರ ಹೆಸರು ಹಾಂ ನನಗೆ ಅದು ಕುಳಿಸ್ಬಿಟ್ಟು ತಿಳಿಸ್ಬಿಟ್ಟು ಹಾಂ ಅವ್ರ ಹೆಸರು ಬರೆಸ್ಕೊಂಬಿಟ್ಟಾರೆ. ಹ್ಞೂ ಈಗ ನಾನು ಜಮೀನಲ್ಲಿ ಹೋಗೋಂಗಿಲ್ಲ, ಹ್ಞೂ ಏನು ಪೆನ್ಷನ್ ಮಾತ್ರ ಒಂದು ನನ್ನ ಕೈಗಾರ ಸಿಕ್ಕುತ್ತೆ ನೋಡಿ. ಪೆನ್ಷನ್ ಮಾತ್ರ. ಪೆನ್ಷನ್ ಮಾತ್ರ ಒಂದು ಕಡೆ ನೆಟ್ಟಿಗೆ ಬರುತ್ತೆ. ಹ್ಞೂ ಇನ್ನು ಗದ್ದೆ ಹೊಡೆದದು ಹ್ಮ್. ಮನೆ ಹೊಡೆದದು ಹ್ಞೂ ಯಾವುದೂ ಬರೋಲ್ಲ. ಸೊ ಇಲ್ಲಿ ಬರೀ ದೇವಸ್ಥಾನದಲ್ಲಿ ಕ್ಲೀನ್ ಮಾಡೋದು, ಈ ಕ್ಲೀನ್ ಮಾಡಿದ್ರೆ ಬೆಳಗ್ಗೆ ಟೈಮು ಬಟ್ಟೆ ಎಲ್ಲ ಅವರೇ ಕೊಟ್ಟಿದ್ದಾರೆ. ಬಟ್ಟೆ ಎಲ್ಲ ಅವರೇ ಕೊಡ್ತಾರೆ. ಹ್ಞೂ ಇದು ಭಾನುಪ್ರಕಾಶ್ ಅಂತ ಬರ್ತಾರೆ, ಹಾಂ ಭಾನುಪ್ರಕಾಶ್ ಅಂತ ಬೆಂಗಳೂರಿಗೆ ಬರ್ತಾರೆ. ಬರ್ತಾರೆ ಅವ್ರು ಕೊಟ್ಟಿರೋದು. ಅವರು ಈ ಶರ್ಟು ಲುಂಗಿಗಳು ಹಾಂ ಟವಲು ಹಾಂ ಎಲ್ಲ ತಂದು ಒಂದು ಡ್ರೆಸ್ ಕೊಟ್ಟರು. ಇದು ಹಾಂ ಹೋಗ್ಬಿಟ್ಟು ಕುಕ್ಕೊಂಡು ಹಾಕಿದ್ದು ಎಸ್ಕೊಟ್ಟರು. ಹಾಂ ಇದು ಈಗ ಒಂದು 15 ದಿನದಲ್ಲಿ ತಂದು ಕೊಟ್ರು. ಈಗ ಕರೆಕ್ಟ್. ಈಗ ಪುನಃ ಹೇಳಿದೆ, ಸ್ವಾಮಿ ಒಂದು ಡ್ರೆಸ್ ಸಿಕ್ಕಂಡ್ರೆ ಸಾಲಲ್ಲ, ಹ್ಞೂ ನನಗೆ ಇನ್ನೊಂದು ಡ್ರೆಸ್ ಯಾವ ತಾಡೋ ಯಾರೋ ಕೇಳಿದ್ದೀನಿ, ಹ್ಞೂ ಅವ್ರು ಯಾರೋ ಕೊಡ್ತೀನಿ, ನಮ್ಮ ಮಗನಿಗೆ ಆಗೋದಿಲ್ಲ ಅಂತಾರೆ. ಹ್ಞೂ ಮುಂದೆ ಯಾಕೆ ಇಸ್ಕೊಂಡು ಕೊಟ್ಟು ಸುಂದರು ಓಕೆ. ಮಲ್ಕೊಳ್ಳೋದು ಇಲ್ಲಿ ಮನೆ ಕೊದು ಸ್ವಾಮಿ ಇಲ್ಲೇ ಮನೆ ಕಟ್ಟಿದ್ದೆ ನಾನು ಮಠದಲ್ಲಿ. ಮಠದಲ್ಲಿ ಕಟ್ಟಿದ್ದೀರಾ? ಇಲ್ಲಿ 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 ಈ ಮಠದಲ್ಲಿ ಮನೆ ಕಟ್ಟಿದ್ದೆ. ಹಾಂ ಅವ್ರು ನಿಮ್ಮ ಮನೆ ಕಟ್ಕೊಟ್ಟಿದ್ದಾರೆ. ಈಗ ಏನು ಸ್ವಾಮಿ ಗೊತ್ತಾ, ಹಾಂ ಈ ವಾಚ್ಮನ್ಗಳೆಲ್ಲ ಹಾಂ ಹಾವು ನೋಡ್ಬಿಟ್ಟವ್ರು ನನ್ನ ಮೇಲೆ. ಹಾವು ಪಕ್ಕದಲ್ಲಿ ಬಂದು ತಲೆ ಸರಿ ಮುಡ್ಬಿಟ್ಟಿದೆ ಹಾಂ ನಾಗರಾವ್. ಹಾಂ ಅದು ನೋಡ್ಬಿಟ್ಟವ್ರು ಅವರು. ಹಾಂ ಅದು ನೋಡ್ಬಿಟ್ಟು ಅಪ್ಪ ನಮ್ಮ ತಲೆ ಮೇಲೆ ಎಲ್ಲಿ ಬಂದ್ಬಿಟ್ಟರು, ಹ್ಞೂ ದಯವಿಟ್ಟು ಅದು ಕಚ್ಚಿಟ್ಬಿಟ್ಟು ನಮ್ಮ ತಲೆ ಮೇಲೆ ಬಂದು ನೀವು ಸತ್ತೋಗಿದ್ದಿ, ನಿಮ್ಮ ಮನೆಯವ್ರು ಬಂದು ಯಾರು ಸತ್ತವರು ಏನು ಮಾಡ್ರಿ ಅಂತ ಕೇಳಿ, ಹ್ಞೂ ಯಾಕಪ್ಪ ಬೇಕು, ಹ್ಞೂ ಹೋಗಿ ನಿಮ್ಮ ಮನೆ ನೇನೆ ಮನೆಗೂ ಹ್ಞೂ ಇಲ್ಲಿ ಮನೆ ಕಬೇಡ. ಸೊ ನೀವು ನಿಮ್ಮ ಮನೇಲೇ ಮಲ್ಕೊಡ್ತಾ ಇದ್ದೀರಿ. ಅದಕ್ಕೆ ಮನೆಯಲ್ಲೇ ಮನೆ ಕತ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಜೋಗಿ ಶಿವಣ್ಣ ಅಂತ. ಜೋಗೀಶ್ವರಣ್ಣ. ವಯಸ್ಸು? ಜೋಗಿ ಜೋಗಿ. ನನ್ನ ವಯಸ್ಸು ಈಗ 70 ಆಗಿದೆ ಬಂದಿ ನನಗೆ. 70. ಹಾಂ 70 ಹೋಗಿದೆ. ಹ್ಞೂ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ಮೊದಲು ನಾನು ಕೋಡಸ್ ಫ್ಯಾಕ್ಟ್ರಿಲಿದ್ದೆ. ಕೋಡೇಸ್? ಹಾಂ ಬೆಂಗಳೂರಲ್ಲ? ಬೆಂಗಳೂರಲ್ಲಿ. ಅಲ್ಲಿ ಬಿಟ್ಬೇಕಂದ್ರೆ ಹ್ಞೂ ಐಟೆಕ್ ಸೇರಿದೆ. ಹಾಂ ಐಟೆನಲ್ಲಿ ಅಲ್ಲೂ ಒಂದು ಐಟೆನ್ ಅಂದರೆ ಐಟೆಕ್ ಕಾಲನಿ. ITI ಕಾಲನಿ. ಹ್ಞೂ ಓ ನಮ್ಮಪ್ಪನು ITIಯಲ್ಲಿ ಕೆಲಸ ಮಾಡಿದ್ದು ಇಲ್ಲಿ ಹ್ಞೂ ಕೃಷ್ಣರಾಜಪುರಂ. ಹ್ಞೂ ಕೃಷ್ಣ. ಅಲ್ಲಿ 3 ವರ್ಷ ಕೆಲಸ ಮಾಡಿದೆ. 3 ವರ್ಷ. 3 ವರ್ಷ ಏನಾಗಿ? ನಾನು ಪ್ಯೂನಾಗಿ ಕೆಲಸ ಮಾಡಿದೆ. ಪಿಯೋನ್ ಆಗಿ. ಹಾಂ ಅದು ಕಸ ಗುಡಿಸೋದು, ಫೈಲ್ಗಳು ತಗೋದು, ಪುಸ್ತಕಗಳ ಪೈನ ಹಾಂ ಅದ್ರಲ್ಲಿ ಟೇಬಲ್ ಮೇಲೆ ಮುಡ್ಬಿಡೋದು. ಹ್ಞೂ ಪುನಃ ಈ ಸ್ಕೂಲೆಲ್ಲ ಮುಗಿದಾದ್ಮೇಲೆ ತಕ್ಕ ಹಂಗಂಗೆ ಜೋಡಿಸ್ಬಿಡೋದು. ಹಾಂ ಆ ಕೆಲಸ ITI ಸ್ಕೂಲಲ್ಲಿ. ಆಯ್ತು ಸ್ಕೂಲ್. ಹಾಂ ಊಟನೂ ಕೊಡ್ತೀವಿ. ಕೃಷ್ಣರಾಜಪುರ. ಹ್ಞೂ ಹ್ಞೂ ಆಮೇಲೆ ರಿಟೈರ್ ಆಗಿಬಿಟ್ರಿ? ಇಲ್ಲ ಇಲ್ಲ ರಿಟೈರ್ಡ್ ಆಗಿಬಿಡ. ಹಾಂ ನೀವೇ ಬಿಟ್ರಿ? ನಾವೇ ಬಿಟ್ಬಿಟ್ಟು ಹ್ಞೂ ಸಂಬಳ ಕಮ್ಮಿ. ಕರೆಕ್ಟ್. ಹೋಗಿ ನನಗೆ 500 ರೂಪಾಯಿ ಕೊಡ್ತೀರಿ ರೂಪಾಯಿಗೆ 1000 ರೂಪಾಯಿನಾರು ಕೊಡಿ ಅಂತ ನಾನು ಕೇಳಿದೆ. ಹ್ಞೂ ನಮಗೆ ಸಂಬಳ 1000 ಹ್ಞೂ ನನಗೆ ಬಾಡಿಗೆ ಕಟ್ಟಲಿಕ್ಕಾಗಲ್ಲ. ಕರೆಕ್ಟ್. 1000 ತಿಂಗಳಿಗೆ? ತಿಂಗಳಿಗೆ 1000 ಕೊಡ್ತೀನಿ. ಹ್ಞೂ ನಾ ಇಲ್ಲೇ ಕಟ್ತೀನಿ. ಹಾಂ ಅವ್ರೇನಂದ್ರು, ಬೇಡ ನೀ ಹೋಗಿ ನೀನು ಮನೆ ಮಾಡಿ. ಅವಳಹಳ್ಳಿ ಮನೆ ಮಾಡ್ತಾಯಿದ್ದೆ. ಹ್ಞೂ ಕೊಣಕುಂಟೆ ಕ್ಲಾಸ್ ಅವಳಹಳ್ಳಿ, ಹ್ಞೂ ಅಲ್ಲಿ ಮನೆ ಮಾಡ್ತಾಯಿದ್ದೆ. ಹ್ಞೂ ಅಲ್ಲಿಂದ ಏನು ಮಾಡಿದೆ, ಆಗಲ್ಲ ಅಂತ ಅಂದ್ಬಿಟ್ರಲ್ಲ. ಹ್ಞೂ ಅದಕ್ಕೇನು ಮಾಡಿದೆ, ಅವರೇನಂದ್ರು, ನೋಡಪ್ಪ ಎಲ್ಲೂ ಹೋಗಿ ಮನೆ ಮಾಡ್ಕೊಂಡಿಲ್ಲ, ನೀನು ನಮಗೆ ನೀರು ಪಂಪ್ ಹೌಸದಲ್ಲ, ಹ್ಞೂ ನಾವು ಫೋನ್ ಮಾಡ್ತೀವಿ, ಹ್ಞೂ ಪಂಪ್ ಹೌಸಲ್ಲಿ ಫೋನ್ ಅದೇ, ಹ್ಞೂ ಫೋನ್ ಮಾಡ್ತೀವಿ, ಆನ್ ಮಾಡಿಬಿಡು, ನೀರು ಎಲ್ಲ ಬಂದು ಎಲ್ಲ ಕಡೆ ತುಂಬಿಟ್ಟು ಆಮೇಲೆ ಆಫ್ ಮಾಡೋದು. ಆಫ್ ಮಾಡು, ನೀನು ಇಲ್ಲೇ ಮನೆಕ್ಕೋ ಇಲ್ಲೇ ಊಟ ಕೊಡ್ತೀವಿ ನಾವು. ಹ್ಞೂ ಟಿಫನಲ್ಲಿ ಊಟ ಕೊಡಿಸ್ಬಿಡ್ತೀವಿ. ಹ್ಞೂ ಅದು 3 ಬಾಕ್ಸಲ್ಲಿ 1 ಬಾಕ್ಸಲ್ಲಿ ಅನ್ನ, ಹ್ಞೂ 1 ಬಾಕ್ಸಲ್ಲಿ ಪಲ್ಯ, ಹ್ಞೂ 1 ಬಾಕ್ಸಲ್ಲಿ ಸಾಂಬಾರು, ಕರೆಕ್ಟ್. 3 ಇದು ಕೊಡೋರು ನಮಗೆ. ಹ್ಞೂ ನೈಟು ಹಗಲು 7 ಟೈಮು ಕೊಡೋರು ನಮಗೆ. ಹ್ಞೂ ನೈಟು ಕೊಡೋರು, ಹಗಲು ಕೊಡೋರು. ಹ್ಞೂ ಅಂತೂ ನಾಷ್ಟ ಗಿಷ್ಟ. ಯಾವ ಕಂಪನಿ ಅದು? ಕೋಡಸ್ ಕಂಪ್ನಿ. ಕೋಡೇಸ್. ಹಾಂ ಅದಾದ್ಮೇಲೆ ರಿಟೈರ್ ಆಗಿಬಿಟ್ರಿ? ಹಾಂ 58ಗೆ. 58. ಆಮೇಲೆ ಇವಾಗ 12 ವರ್ಷ ಆಗಿದೆ ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀನಿ. ನೀವು ಹುಟ್ಟು ಬೆಳೆದಿದ್ದಿಲ್ಲ? ಇಲ್ಲ, ಉಟ್ಬಿಡೋದು ನಮ್ಮ ಮರವಳ್ಳಿನೇ. ಹಾಂ ಮೊದಲು ನಾನು ಫಸ್ಟ್ ಹೋಗಿ ಸೇರೋದು ಫ್ಯಾಕ್ಟ್ರಿಗೆ. ಹಾಂ ಯಾರೋ ನಿಮ್ಮಂಥವ್ರು ಕರ್ಕೊಂಡೋಗಿ, ಹಾಂ ಭಯ ಅಲ್ಲಿ ಕೂಲಿ ಮಾಡ್ಕೊಂಡಿದ್ರು ದುಡ್ಡು ಹಾಕ್ತೆ ಹಾಂ ಅಂದ್ಬಿಟ್ಟು ಕರ್ಕೊಂಡೋಗಿ ಸೇರಿಸಿದ್ರು. ಹಾಂ ನಾನು ಅಲ್ಲಿ 4 ವರ್ಷ 5 ವರ್ಷ ಮಾಡಿದೆ. ಹಾಂ ಅಲ್ಲಿಂದ ಬಿಟ್ಟು ಐಟೆಕ್ ಹೋಗಿ ಸೇರ್ಕೊಂಡೆ. ಹಾಂ ಗೌರ್ಮೆಂಟ್ ITI. ಐ ಟಿ ಐ ಹಾಂ ಅಲ್ಲಿಗೆ ಹೋಗಿ ಸೇರ್ಕೊಂಡೆ. ಓಕೆ. ಅಲ್ಲೂ ಒಂದು 7 ವರ್ಷ 6 ವರ್ಷ ಇದ್ದೆ. ಹಾಂ ಆಮೇಲೆ ಸಂಬಳ ಕಮ್ಮಿ ಆಗೋಯ್ತು ಅಂದರು. ಮೆಸೇಜ್. ಹಾಂ ಆಮೇಲೆ ಬಿಟ್ಬಿಟ್ಟು ಹಾಂ ಬಿಟ್ಬಿಟ್ಟು ಇಲ್ಲಿ ಸ್ವಾಮಿ ಸೇರ್ಕೊಂಡೆ.
ಹಾಂ ಇಲ್ಲಿ ಸೇರಿಕೊಂಡು ಇಲ್ಲಿ ಸೇರ್ಕೊಂಡೆ. 12 ವರ್ಷ ಆಯ್ತು ಇವಾಗ. ಇಲ್ಲ 12 ವರ್ಷದಿಂದ ನೋಡಿ ಸ್ವಾಮಿ ಅವರವರನ್ನ ಹಾಂ ನಮ್ಮ ಐನವರು ಹಾಂ ಯಾರಿಗೆ ತಪ್ಪಿಸಿದ್ರು ನಾನು ಊಟ ಮಾಡಿ ಕೊಡ್ತಾರೆ. ನಿಮಗೆ ಊಟ ಮಾತ್ರ ಕೊಡ್ತಾರೆ. ನನಗೆ ಊಟ 7 ಟೈಮ್ಗೆ ಆಗೋಂಗೆ ಊಟ ಹ್ಞೂ ಅವ್ರಿಗೂ ನಿಮ್ಮ ಆಶೀರ್ವಾದ ಇದೆ. ಅಯ್ಯೋ ಅವ್ರಿಲ್ದಾಗ ನಾನು ಸಸ್ವಗುಣಿ. ಹ್ಞೂ ಅವ್ರ ಅಣ್ಣ ತಮ್ಮದಿರಲ್ಲ ನನಗೆ ಊಟ ಹಾಕ್ತಾರೆ. ಊಟ ಹಾಕ್ತಾರೆ. ಕರೆಕ್ಟ್. ನಮ್ಮ ಅಯ್ಯಂಗಾರರು ಸ್ವಾಮಿ ಅವರು ಹೆಂಗಾರು. ಹ್ಞೂ ಪೂಜೆ ಮಾಡೋರು ಅವರೇ. ಕರೆಕ್ಟ್. ಅವರೇ ಪೂಜೆ ಮಾಡೋರು. ಅವರೇ ಪೂಜೆ ಮಾಡೋರು. ಹ್ಞೂ ನಮಗೆಲ್ಲ ಅನ್ನ ಹಾಕೋರು ಅವರೇನೆ. ಕರೆಕ್ಟ್. ಆಮೇಲೆ ಪೆನ್ಷನ್ ಇವಾಗ ಬರುತ್ತೆ. ಹಾಂ, 5 ತಿಂಗಳಿಗೆ ಒಂದ್ಸತಿ ತೊಗೊಳ್ತೀವಿ. 5 ತಿಂಗಳು ಎಷ್ಟು 5 ತಿಂಗಳಿಗೆ? 5 ತಿಂಗಳಿಗೆ ನೋಡಿ ಸ್ವಾಮಿ 1200 ಲೆಕ್ಕ ಹಾಕಿ. 6,000 ಬರುತ್ತೆ. ಒಳ್ಳೇದು. ಅದು ನೀವು ಸೇಫಾಗಿ ಇಡ್ಬೋದು. ಅದು ನನಗೆ ಕೊಡಲ್ಲ. ಹ್ಞೂ ಏನು ಮಾಡ್ತಾರೆ, ಒಂದು 200 ರೂಪಾಯಿ ಕೊಟ್ಬಿಡ್ಬೋದು, ಹ್ಞೂ ಒಂದು 100 ರೂಪಾಯಿ ಕೊಟ್ಬಿಡ್ಬೋದು. ಓ. ಏನು ನೋಡ್ಕೊಬರಾಗಪ್ಪ, ಹಾಂ ಕಾಪಿ ಗಿಪಿ ಕುಡ್ಕೊಬರೋದು. ನಾನು ಸ್ವಾಮಿ ಇರೋದಿಲ್ಲ ಮಾಡ್ತೀನಿ ಎಣ್ಣೆ ಹಿಡ್ಕೊಂಡು. ನಾನು ಸ್ವಲ್ಪ ಡ್ರಿಂಕ್ ಮ್ಯಾನು ಹಾಂ ಇರೋದಿಲ್ಲ ಅದು. ಕರೆಕ್ಟ್. ಯಾಕೆಂದರೆ ಸುಳ್ಳು ಪಳ್ಳಿ ಹೇಳಿ ನಾನು ಯಾಕೆ ಇದು ಮಾಡಬೇಕು. ಹ್ಞೂ ನಾನು ಇಷ್ಟೆಲ್ಲ ಕುಡಿಯಲ್ಲ. ಹಾಂ ಯಾಕೆಂದರೆ ದೇವಸ್ಥಾನ ಮುಂದಿರೋವೆಲ್ಲ ಕುಡಿಬಾರ್ದು. ಕುಡಿಬಾರ್ದು ಅಂತ ಕುಡಿಯಲ್ಲ ನಾನು. ಹಾಂ ಏನಿಲ್ಲ 6 ಗಂಟೆ ಲೈಟ್ ಹತ್ತಂದರೆ ಇವರು ಮನೆಗೆ ತರ್ತೀನಿ. ಹಾಂ ಮನೆಗೆ ತಂದುಬಿಟ್ಟು ಮನೆಗೆ ಕುಡಿತೀವಿ. ತಂದ್ಬಿಟ್ಟು ಸಾಂಬಾರು ತಂದಿರ್ತೀನಿ ಅಲ್ಲಿ. ಹಾಂ ಹಾಂ ಸಾಯಂಕಾಲ ಇಲ್ಲ ಸ್ವಾಮಿ. 8:30 ಹಂಗೆ ಇಲ್ಲಿ ಚಿರತೆಗಳು, ಆನೆಗಳು. ವೈಪರೀತ. ಹ್ಞೂ ಅಯ್ಯೋ ಬರ್ತಾವ ಅಂದಾಗ ನಮ್ಗೆ ಅಲ್ಲಿ ಏನೂ ಸಿಗಲಿಲ್ಲ. ಏನು ಒಂದು ಆನೆ ನೋಡಿಲ್ಲ. ಒಬ್ಬೊಬ್ರಿಗೆ 6,000 ಅಂದ್ರೆ ವೇಸ್ಟ್. ಕರೆಕ್ಟ್.